ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಓಂ ಶಾಂತಿ ಶಾಂತಿ ಶಾಂತಿ. ಇವತ್ತಿನ 3ನೇ ದಿವಸ ತಾಯಿಯ ಜಗನ್ಮಾತೆ ನವರಾತ್ರಿ ಕಾರ್ಯಕ್ರಮ ಬೆಳಗ್ಗೆಯಿಂದ ನಡೆದಿದೆ. ತಾಯಿ ರೇಣುಕಾ ಯಲ್ಲಮ್ಮ ದೇವಿದು ಬೆಳಗ್ಗೆ ಅಭಿಷೇಕ ಮತ್ತು ಅಲಂಕಾರ ಮತ್ತು ತಾಯಿ ಮಹಿಷಮರ್ದಿನಿಗೂ ಕೂಡ ಹಾಗೂ ಕರಿಂಗಣ್ಣನಿಗೂ ಅಭಿಷೇಕ ಅಲಂಕಾರ ಆಗಿ ಆಮೇಲೆ 9:30 ಸುಮಾರು ತಾಯಿ ಜಗನ್ಮಾತೆಗೆ ಚಂಡಿಕಾ ಹೋಮ ನಮ್ಮ ವಿದ್ಯಾಪೀಠ ಶ್ರೀಕಾಂತ್ ಭೈರ ತಂಡದಿಂದ ಅದ್ಧೂರಿಯಾಗಿ ತಾಯಿ ಜಗನ್ಮಾತೆ ಅವರ ಮುಖಾಂತರ ನಡೆಸ್ಕೊಂಡ್ರು. ತದನಂತರ ಸಾಯಂಕಾಲ ಪಾರಾಯಣ ಮತ್ತು ಸಹಸ್ರನಾಮ ಪಠಣವನ್ನು ಕೂಡ ಮಾಡಿತು. ಹೀಗೆ 3ನೇ ದಿವಸ ತಾಯಿಯ ಕಾರ್ಯಕ್ರಮ ನಡೆದಿದೆ. ಬಹಳಷ್ಟು ಆನಂದವಾಗಿದೆ. ದಯವಿಟ್ಟು ಎಲ್ಲರೂ ಕೂಡ ಭಕ್ತರು ಬರಬೇಕಾಗಿ ವಿನಂತಿ. ಇವತ್ತಿನ ಜೀವನದಲ್ಲಿ ಒಂದು ಊರಲ್ಲಿ ಒಂದು ಸಾನ್ನಿಧ್ಯ ಇರಬೇಕು ಮತ್ತು ಒಂದು ಮಠ ಇರಬೇಕಂತೆ. ಯಾಕಂತಂದರೆ ಒಂದು ಮಶಾಣ ಇರಬೇಕಂತೆ. ಜ್ಞಾನಕ್ಕೆ ಮಠ. ನಮ್ಮ ಭಯ ಅಂದರೆ ಸ್ಕೂಲ್ ಅಡ್ಮಿಷನ್ ಆದಂಗೆ, ಭಕ್ತಿ ಅಂದರೆ ವಿದ್ಯಾಭ್ಯಾಸ ಇದ್ದಂಗೆ, ಮುಕ್ತಿ ಅಂತಂದರೆ ಫಲಿತಾಂಶ, ರಿಸಲ್ಟು ಅಂತೀವಿ. ಅದರಿಂದ ಶಾಲೆಗೆ ಯಾಕಪ್ಪ ಹೋಗ್ಬೇಕು ಅಂತಂದರೆ ಎಲ್ಲರೂ ಕೂಡ ಏನು ಅಂದ್ಕೊಂಡಿದ್ದಾರೆ, ಸಮಾಜದಲ್ಲಿ ತನ್ನ ಹೊಟ್ಟೆ ಪಾಡಕ್ಕೋಸ್ಕರ ವಿದ್ಯಾನ ಕಲಿತಾ ಇದ್ದಾರೆ. ಇವತ್ತಿನ ದಿವಸ ಏನಕ್ಕೆ ವಿದ್ಯಾ ಬೇಕು ಜೀವನದಲ್ಲಿ ಅಂದರೆ ಒಂದು ಸಂಸ್ಕಾರಕ್ಕೋಸ್ಕರ ವಿದ್ಯೆ ಬೇಕು. ಜೀವನ ನಾವು ಏನು ಅನ್ನೋದನ್ನು ತಿಳ್ಕೊಳೋದಕ್ಕೆ ಸಂಸ್ಕಾರನೇ ಮುಖ್ಯ, ಭಾಳಷ್ಟು ಮುಖ್ಯ. ಇವತ್ತು ಡಾಕ್ಟ್ರ್ ಇರ್ಬೋದು, ಇಂಜಿನಿಯರ್ಗಳಿರ್ಬೋದು, ಎಲ್ಲರೂ ಕೂಡ ತನ್ನ ಜೀವನ ಮಾಡಲಿಕ್ಕೆ ಅಂತ ಇನ್ನೊಬ್ಬರಿಗೆ ಸಹಾಯ ಆಗಬೇಕು ಅನ್ನೋ ಭಾವನೆ ಇಲ್ಲ. ಯಾಕೆಂತಂದರೆ ಆಗಿನ ಕಾಲದಲ್ಲಿ ಮಠಗಳು, ಮಠಮಾನ್ಯಗಳು ಮತ್ತು ಸಾನ್ನಿಧ್ಯಗಳು ಮತ್ತು ಎಲ್ಲ ಯಾಕಿರ್ತಾಯಿತ್ತು ಅಂದರೆ ಸಂಸ್ಕಾರಕ್ಕೋಸ್ಕರನೇ. ಆ ಸಂಸ್ಕಾರ ಜೀವನದಲ್ಲಿ ನಾವು ಈ ಜನ್ಮಕ್ಕೆ ಈ ಏನು ನಾವು ವಿದ್ಯೆ ಕಲ್ತಿದ್ದೀವೋ, ಏನು ನಾವು ಸಂಪಾದನೆ ಮಾಡಿದ್ದೀವೋ ಎಲ್ಲ ಕೂಡ ನಶಿಸಿ ಹೋಗ್ತದೆ. ಆ ಸಂಸ್ಕಾರ ಇದ್ದರೆ ಜನ್ಮಾಂತರಕ್ಕೂ ಬರುತ್ತೆ. ಅದರಿಂದ ನಾವು ಯಾಕಪ್ಪ ಬರಬೇಕು ಅಂತಂದರೆ ಎಲ್ಲ ಕೂಡ ಭಗವಂತ ಒಂದೇ, ನಾಮಗಳು ಹಲವು, ದೇವರು ಒಂದೇ. ನಮಗೆ ದೇವರು ಕೊಡೋನಲ್ಲ, ಕಿತ್ಕೊಳೋನಲ್ಲ. ನಾವು ಪರಿವರ್ತನೆ ಆಗಲಿಕ್ಕೆ ಈ ಜಗತ್ತಲ್ಲಿ ಹುಟ್ಟಿದ್ದೀವಿ. ಪರಿವರ್ತನೆ ಆಗಲಿಲ್ಲ ಅಂದರೆ ಪ್ರಯೋಜನ ಇಲ್ಲ. ಉದಾಹರಣೆಗೆ ಒಂದು ಭತ್ತ ಆಗ್ಬೋದು, ರಾಗಿ ಆಗ್ಬೋದು. ಅದನ್ನು ಎಷ್ಟು ದಿವಸ ನಾವು ಕೂಡಿಟ್ಟಿರ್ತೀವಿ ಅಂತಂದರೆ ಹುಳ ಬಿದ್ದೋಗ್ತದೆ, ನಾಶ ಆಗ್ತದೆ. ಅದನ್ನು ಮಿಷಿನ್ಗೆ ಹಾಕಿ ಅದನ್ನು ಅಚ್ಚುಕಟ್ಟಾಗಿ ಅದನ್ನು ನಾವು ಅಕ್ಕಿ ಮಾಡಿದ್ರೆ ಅದು ಎಷ್ಟು ಸಮಯ ಇರ್ತದೆ, ಆ ಸಮಯ ಮೀರಿದಾಗ ಏನಾಗ್ತದೆ, ಅದು ಕೆಟ್ಟೋಗ್ತದೆ. ಅದೇ ರೀತಿ ಅನ್ನ ಕೂಡ ಒಂದು ದಿವಸ ಇರ್ತದೆ. ಅಕ್ಕಿನಲ್ಲಿ ಮಾಡಿರ್ತಕ್ಕಂತಹ ಅನ್ನ ಎಷ್ಟು ದಿವಸ ಇರ್ತದೆ, ಒಂದು ದಿವಸ ಇರ್ತದೆ. ಮತ್ತು ಅದನ್ನು ತಿಂದಾಗ ಅನ್ನದಿಂದ ಪ್ರಾಣ, ಪ್ರಾಣದಿಂದ ಪರಾಕ್ರಮ, ಪರಾಕ್ರಮದಿಂದ ನಾವು ಹೋರಾಟ ಮಾಡಿ ಮುಂದೆ ಪರಿವರ್ತನೆಗೆ ಎಲ್ಲ ಕೂಡ ಪರಿವರ್ತನೆ. ಆ ಪರಿವರ್ತನೆ ಆಗೋದಕ್ಕೋಸ್ಕರ ನಾವು ಇಷ್ಟೆಲ್ಲ ಶ್ರಮಪಟ್ಟು ಮುಂದಿನ ದಿನಗಳಲ್ಲಿ ಮೋಕ್ಷಕ್ಕೆ ಹೋಗಬೇಕು ಅಂತೇಳಿ ಹಿರಿಯರು, ಮಠಾಧೀಶರು ಅಥವಾ ಗುರುಗಳು ಎಲ್ಲ ಹೇಳ್ಕೊಟ್ಟಿರ್ತಾರೆ. ಅದರಿಂದ ದಯವಿಟ್ಟು ಎಲ್ಲರೂ ಕೂಡ ಪರಿವರ್ತನೆ ಆಗಬೇಕು ಅಂತಂದರೆ ನಾವು ಗುರುಗಳು ನಡೀಬೇಕು, ಇಲ್ಲ ಸಾನ್ನಿಧ್ಯಕ್ಕೆ ಹೋಗಬೇಕು. ಅದರಿಂದ ಎಲ್ಲರೂ ಕೂಡ ನವರಾತ್ರಿಗಳ ಒಂದು ಏನಂತಂದರೆ ಒಂದು ಭಯ, ಆ ಭಯ ಭಕ್ತಿ ಯಾವಾಗ ಮನುಷ್ಯನಲ್ಲಿ ಇರ್ತದೋ ಅವನಿಗೆ ಅಜ್ಞಾನವನ್ನು ತೊಲಗಿಸಿ ಜ್ಞಾನಕ್ಕೆ ಪರಮಾತ್ಮ ಕರ್ಕೊಂಡೋದಾಗ ಸತ್ಯದ ಕಡೆ ಹೋಗ್ತದೆ. ಆ ಸತ್ಯದ ನಡೆ ಹೋಗಬೇಕು ಅಂತೇಳಿ ಆ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ಎಲ್ಲರೂ ಕೂಡ ಬಂದು ಆ ದೇವಿಯ ಒಂದು ಪಾಡಕ್ಕೆ ಆಶೀರ್ವಾದ ತಗೊಬೇಕು ಅಂತೇಳಿ ಈ ಸಮಯದಲ್ಲಿ ಹೇಳ್ತೀವಿ. ಮತ್ತು ಇವತ್ತಿನ ಕಾರ್ಯಕ್ರಮವನ್ನು ನಮ್ಮ ಈ ಬಿಲ್ ಪೋರ್ಚ್ನಲ್ಲಿರ್ತಕ್ಕಂತಹ ಮ್ಯಾನೇಜರ್ ಅಂತ ವ್ಯಕ್ತಿಗಳು, ಅವನು ವರ್ಷ ಚಂಡಿಕಾ ಹೋಮ ಕರೆದು ಚಂಡಿಕಾ ಹೋಮ ತಾಯಿಗೆ ಸಲ್ಲಿಸಬೇಕು ಅಂತೇಳಿ ಅವನು ನಿನ್ನೆಯಿಂದ ಶ್ರಮಪಟ್ಟು ಏನು ಅಪೇಕ್ಷೆ ಇಲ್ದಿರ
ಅವನು ಮಾಡಿದ್ದಾನೆ. ಅವ್ರ ಮನೆಗೆ, ಅವ್ರ ಕುಟುಂಬಕ್ಕೆ ಎಲ್ಲರೂ ಭಗವಂತ ಒಳ್ಳೇದು ಮಾಡಲಿ ಅಂತೇಳಿ ಈ ಸಮಯದಲ್ಲಿ ಭಗವಂತನ ಪ್ರಾರ್ಥಿಸ್ತೇನೆ. ಶ್ರೀ ಗುರುಭ್ಯೋ ನಮಃ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣೆ ತ್ರ್ಯಂಬಕೆ ಗೌರಿ ನಾರಾಯಣೇ ನಮೋಸ್ತುತೆ. ಕಾತ್ಯಾಯನಾಯ ವಿದ್ಮಹೆ ಕನ್ಯಾಕುಮಾರಿ ಧೀಮಹಿ ತನ್ನೋ ಶ್ರೀಮನ್ಮಹಾದುರ್ಗಾ ದೇವತಾ ಪ್ರಚೋದಯಾತ್. ಪ್ರಥಮತಃ ಕ್ಷೇತ್ರನಾಥ ಶ್ರೀ ಶಕ್ತಿಮಾತೆ ಜಗಜ್ಜನನಿ ಜಗದೀಶ್ವರಿ ರೇಣುಕ ಯಲ್ಲಮ್ಮ ಮಹಾತಾಯಿಗೆ ನಮಸ್ಕರಿಸುತ್ತಾ, ಹಾಗೆಯೇ ಶಕ್ತಿಪೀಠ ಆಗಿರ್ತಕ್ಕಂಥ ಮಹಿಷಮರ್ದಿನಿ ಮಹಾತಾಯಿಗೆ, ಕ್ಷೇತ್ರಾಧಿಪತಿ ಭೈರವನಾಥ ಮಹಾಸ್ವಾಮಿಗೆ ನಮಸ್ಕರಿಸುತ್ತಾ, ಈ ಕ್ಷೇತ್ರದ ಮಹಿಮೆ ಹೇಗಪ್ಪ ಅಂತಂದರೆ, ಒಂದು ಅವಶಿಷ್ಟವಾಗಿರ್ತಕ್ಕಂಥ ಶಕ್ತಿ ಆ ತಾಯಿಯನ್ನು ನೋಡಿದಾಗ ಎಲ್ಲರಿಗೂ ಸಹಿತ ಒಂದು ವಿಭಿನ್ನ ಆಗಿರ್ತಕ್ಕಂಥ ಶಕ್ತಿ ಇದೆ ಈ ಕ್ಷೇತ್ರದಲ್ಲಿ. ಆ ಮಹಿಷಾಸುರ ಮರ್ದಿನಿ ಆಗಿರ್ಬೋದು ಮತ್ತು ರೇಣುಕ ಯಲ್ಲಮ್ಮ ಮಹಾತಾಯಿ ಆಗಿರ್ಬೋದು. ಏನಪ್ಪ ಅಂದರೆ, ಈ ಕ್ಷೇತ್ರದಲ್ಲಿ ಒಂದು ಪೂಜೆ ಸಿಕ್ಕಿರುವುದು ನಮ್ಮ ಒಂದು ಪೂರ್ವಜನ್ಮದ ಸುಕೃತ ಫಲ ಅಂತಂದು ಹೇಳ್ಬೋದು. ಇವತ್ತಿನ ದಿವಸ ಪ್ರಥಮ ದಿವಸ ನಾವು ಪೂಜೆ ಪ್ರಾರಂಭ ಮಾಡಿದ್ವಿ. ಏನೋ ಒಂಥರ ಪೂಜೆಯಲ್ಲಿ ವ್ಯತ್ಯಾಸಗಳು ಆಗಿರ್ಬೋದು, ಏನೋ ಒಂದು ಹೊಸದಾಗಿ ಪೂಜೆ ಶುರು ಮಾಡ್ಕೊತ ಹೋದ್ವಿ. ನಿಧಾನವಾಗಿ ಪೂಜೆ ಸಾಗ್ತಾ ಬಂತು. ಹಾಗೆ 2ನೇ ದಿನ ಶುರು ಮಾಡಿದ್ವಿ. ಹಾಗೆ ಇವತ್ತಿನ ದಿವಸ 3ನೇ ದಿನದ ಪೂಜೆ ವಿಶೇಷವಾಗಿರ್ತಕ್ಕಂಥ ದೇವಿ ಅಲಂಕಾರ. ಹೇಗಪ್ಪ ಅಂದರೆ, ನಾವು ಪೂಜೆಗೆ ಭಾಗವಹಿಸಿದಾಗ ನಮಗೆ ಆಗಂತ ಏನೋ ಒಂದು ಪ್ರಸ್ತಾಪನೆ ಅಂದರೆ ಏನಪ್ಪ ಅಂತಂದರೆ, ಆ ದೇವಿಯ ಅಲಂಕಾರ. ಆ ದೇವಿ ಸುಮ್ಮನೆ ಹೋದ್ರೆ ಸಾಕು, ಅಲಂಕಾರ ಹೇಗೆ ಬೇಕು ಹಂಗೆ ಮಾಡಿಸ್ಕೊಂಡ್ಬಿಡ್ತಾಳೆ ನಮ್ಮ ಕೈ. ಅದು ಒಂದು ದೊಡ್ಡ ವಿಶೇಷವಾಗಿರ್ತಕ್ಕಂಥ ಶಕ್ತಿ. ನಮಗೆ ಇವರು ಈ ಟ್ರಸ್ಟಿನ ಈಗ ದೇವಸ್ಥಾನದ ಧರ್ಮದರ್ಶಿಗಳಾಗಿರ್ಬೋದು, ಸರ್ವೇಶ್ವರು, ಅವ್ರ ಬಗ್ಗೆ ಹೇಳಲೇಬೇಕು. ಇವತ್ತಿನ ದಿನಮಾನಗಳಲ್ಲಿ ಧರ್ಮ ಪರಂಪರೆ ಎಲ್ಲ ನಶಿಸಿ ಹೋಗ್ತಾ ಇದೆ. ಎಲ್ಲ ಅವರು ಮನೆ ಮತ್ತು ಅವರ ವೈಯಕ್ತಿಕ ಅಷ್ಟೇ ನೋಡುವಂಥ ಈ ಸಂದರ್ಭ, ಈ ದಿನಮಾನಗಳಲ್ಲಿ, ಈ ಕಲಿಯುಗದಲ್ಲಿ ಇಂಥ ವ್ಯಕ್ತಿಗಳ ಬಗ್ಗೆ ನಾವು ಹೇಳಲೇಬೇಕಾಗಿದೆ 2 ಮಾತು. ಈ ನೋಡೋರಿಗೆ ಏನಪ್ಪ, ನಾವಿಷ್ಟು ದೇವಸ್ಥಾನಗಳನ್ನು ನೋಡಿದ್ದೇವೆ, ಇಷ್ಟೆಲ್ಲ ಪೂಜೆ ಪುನಸ್ಕಾರಗಳನ್ನು ಮಾಡಿದ್ದೇವೆ, ಆದ್ರೆ ಇಲ್ಲಿ ಅಂತ ಸ್ವಚ್ಛತೆ, ಇಲ್ಲಿ ಅಂತ ಮಡಿವಂತಿಕೆ, ಇಲ್ಲಿಯವಂತ ಪೂಜಾ ಕೈಂಕರ್ಯಗಳು ಎಲ್ಲಿ ನಡಿಲಿಂಗ ಅಂತ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನವರಾತ್ರಿಯು ತುಂಬ ವಿಜೃಂಭಣೆಯಿಂದ ನಡೀತಾ ಇದೆ. ಹಲವಾರು ವರ್ಷಗಳಿಂದ, ನಾವು ಸುಮಾರು ವರ್ಷಗಳಿಂದ ಬರ್ತಾ ಇದ್ದೀವಿ. ನಮ್ಮ ಬೇಡಿಕೆಗಳೆಲ್ಲ ಈಡೇರಿದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ತುಂಬ ವಿಜೃಂಭಣೆಯಿಂದ ಒಂದೊಂದು ದಿನಕ್ಕೆ ಒಂದೊಂದು ಅವತಾರದಲ್ಲಿ ನಾವು ಆ ತಾಯಿಯನ್ನು ಕಾಣ್ತಾ ಇದ್ದೀವಿ. ಮನಸ್ಸಿಗೆ ತುಂಬ ಸಂತೋಷ ಆಗಿದೆ. ಇಲ್ಲಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಭಕ್ತಾದಿಗಳು ಭಾಗವಹಿಸಿ ನಿಮ್ಮ ಇಷ್ಟಾರ್ಥ ಕೋರಿಕೆಯನ್ನು ಈಡೇರಿಸಿಕೊಳ್ಳಿ. ಇಲ್ಲಿ ಬಂದಿರುವ ಭಕ್ತಾದಿಗಳೆಲ್ಲರಿಗೂ ಒಬ್ಬೊಬ್ರು ಒಂದೊಂದು ತೊಂದರೆಯಿಂದ, ದುಃಖದಿಂದ ಬಂದಿರ್ತೀವಿ. ನಮಗೆ ಇಲ್ಲಿ ಬಂದಾಗಿಂದ ನಾವು ಅಂದ್ಕೊಂಡಿರೋ ಬೇಡಿಕೆಗಳೆಲ್ಲ ಈಡೇರಿದೆ. ನಿಮ್ಮ ಕಷ್ಟಗಳನ್ನು ಆ ತಾಯಿಯಲ್ಲಿ ಅರ್ಪಿಸಿ ನಿಮ್ಮ ಇಷ್ಟಾರ್ಥ ಕೋರಿಕೆಯನ್ನು ಈಡೇರಿಸುವ ಶಕ್ತಿ ಈ ತಾಯಿಯಲ್ಲಿದೆ ಎಂದು ನಾವು ನಂಬಿದ್ದೇವೆ. ನೀವು ಬನ್ನಿ, ಹೆಚ್ಚಿನ ಜನಸಂಖ್ಯೆಯಲ್ಲಿ ಭಾಗವಹಿಸಿ ಆ ತಾಯಿಯ ಆಶೀರ್ವಾದವನ್ನು ಪಡೆದುಕೊಳ್ಳಿ ಎಂದು ನನ್ನ ಸಂಕಲ್ಪ. ಎಲ್ಲರಿಗೆ ನಮಸ್ಕಾರ. ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಬಿಟ್ಟು ಸ್ವಲ್ಪ ಹೊತ್ತಿರಿ, ಆಮೇಲೆ ಊಟ ಮಾಡಿಬಿಟ್ಟು ಹೋಗ್ರಿ.